ಏನಾಯಿತು ಅಂದರೆ ನಮ್ಮದು ಕೋವಿಡ್ ಟೈಮ್ ಬಂದ್ಬಿಡ್ತು. ಎಕ್ಸ್ಕ್ಲೂಡಿಂಗ್ ಅಂದರೆ ಒನ್ ಇಯರ್ ಒಳಗಡೆ ಏನಾಗುತ್ತೆ, ನಮ್ಗೆ ಯಾವಾಗಲೂ ಒಂದು ಭಯ ಇರುತ್ತೆ. ನಮ್ಮ ಬ್ರದರ್ಸು ಎಲ್ಲ ಮನೆ ಕಟ್ಟಿದ್ದಾರೆ. ಯಾವಾಗಲೂ ಈ ಇಂಜಿನಿಯರ್ಸ್ಗೆ ಯಾವಾಗಲೂ ಒಂದು ಎಲ್ಲ ಇದ್ದೇ ಇರುತ್ತೆ. ನಮಗೆ ಆ ಥರದ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಲಿಲ್ಲ. ಪ್ಲಸ್ ಪಾಯಿಂಟು ಅದೇ ನಮಗೆ. ಯಾಕಂದರೆ ನಮ್ಮದು ಟೆನ್ಷನು ಬರ್ಡನ್ನು ಏನು ಇರಲಿಲ್ಲ. ನಮ್ದು ಏನು ಚೇಂಜಸ್ ಇತ್ತು ನಮ್ದು ಏನು ರಿಕ್ವೈರ್ಮೆಂಟ್ಸ್ ಇದ್ದು ಹೇಳಿದ್ರೆ ಒಳ್ಳೆತನದಲ್ಲೇ ಇದು ಮಾಡ್ಕೊಡ್ತಿದ್ವಿ, ಕೋಪ ಮಾಡ್ಕೊಳ್ತಿರ್ಲಿಲ್ಲ. ನಾವೇನು ಕೇಳಿದ್ರು ಅದನ್ನು ಬೇಡ ಅಂತ ಹೇಳ್ತಿರ್ಲಿಲ್ಲ. ಅದು ನಮ್ಗೆ ಒಳ್ಳೇದಲ್ಲ ಅನ್ಸಿದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳಿರೋರು, ಇದು ಸರಿ ಹೋಗಲ್ಲ ಆ ಥರ. ಬಟ್ ನಮ್ಮ ರಿಕ್ವೈರ್ಮೆಂಟ್ಸ್ನೆಲ್ಲ ಅವರು ಫುಲ್ಫಿಲ್ ಮಾಡ್ಕೊಡ್ತಾರೆ. ಒಂದು ಕನ್ಸ್ಟ್ರಕ್ಷನ್ ಫಿನಿಶ್ ಆದಮೇಲೆ ಕನ್ಸ್ಟ್ರಕ್ಷನ್ ಟೈಮಿಂದನೇ ಹಿಡಿದು ನಮ್ಮದು ಗೃಹ ಪ್ರವೇಶ ಆದಮೇಲೂ ಬಂದು ನಮ್ಮ ಫ್ರೆಂಡ್ ಸರ್ಕಲ್ಲು, ನಮ್ಮ ಫ್ಯಾಮಿಲಿ ಸರ್ಕಲ್ಲು ಎಲ್ಲ ಒಂದು 5 to 6 ರೆಫರೆನ್ಸ್ ತೊಗೊಂಡು ನಮಗೆ ನಾವ್ಯಾರನ್ನೂ ಪ್ರಪೋಸ್ ಮಾಡಿಲ್ಲ. ಬಂದು ನೋಡಿ ಅವರೇ ಯಾರು ಕನ್ಸ್ಟ್ರಕ್ಷನ್ ಅಂತ ತಿಳ್ಕೊಂಡು ಇಷ್ಟಪಟ್ಟು ಅವರೇನೆ ರೆಫರೆನ್ಸ್ ತೊಗೊಂಡು ಇಂಜಿನಿಯರ್ ಹೇಗೆ ಪರವಾಗಿಲ್ವಾ ಆ ಥರ. ಅದು ಎಲ್ಲರಿಗೂ ಒಂದು ಭಯ ಇರುತ್ತಲ್ಲ ಮನೆ ಕಟ್ಟುವಾಗ, ಹಾಗಾಗಿ ಆಮೇಲೆ ಅವ್ರ ಕಡೆಯಿಂದಲೂ ನಮಗೆ ಯಾವುದು ಕಂಪ್ಲೇಂಟ್ಸ್ ಬರಲಿಲ್ಲ. ನಿಮ್ಮ ಇಂಜಿನಿಯರಿಂದ ತೊಂದರೆ ಅದೊಂದು ಅದು ನೆಗೆಟಿವ್ ಫೀಡ್ಬ್ಯಾಕ್ ಬಂದಿಲ್ಲ, ಯಾವುದು ಬರಲಿಲ್ಲ. ಚೆನ್ನಾಗಿ ಮಾಡಿಕೊಟ್ರು ಅಂತಲೇ ಅವ್ರ ಕಡೆಯಿಂದನೂ ಫೀಡ್ಬ್ಯಾಕ್. 9.5